ಸ್ವಾಮಿ ಶರಣಂ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನು ಕಾಣಬೇಕೆಂಬ ಹಂಬಲದಿಂದ ವ್ರತವನ್ನು ಪ್ರಾರಂಭ ಮಾಡ್ತೀವಿ. ವ್ರತಾನುಷ್ಠಾನವನ್ನು ಇದ್ದಾಗ ಎಲ್ಲರ ಮನೆಯಲ್ಲೂ ಕೂಡ ಆ ಸ್ವಾಮಿ ಅಯ್ಯಪ್ಪನನ್ನು ಆರಾಧಿಸಬೇಕೆಂಬ ಹಂಬಲವಿರುತ್ತೆ. ಅದನ್ನು ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಒಬ್ಬರು ಸ್ವಾಮಿಗಳು ಕೇಳಿದ್ದಾರೆ, ಸ್ವಾಮಿ ಶ್ರೀಮಂತರ ಮನೆ ಪೂಜೆ, ಬಡವರ ಮನೆ ಪೂಜೆ ಎಂಬ ಭೇದ ಭಾವಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಆಡಂಬರದ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ನಾನು ತಿಳಿದುಕೊಳ್ಳಲಿಕ್ಕಾಗಿಯೇ ಇದ್ದೀನಿ, ಆದರೂ ತಿಳಿಸಿ ಅಂತ ಹೇಳಿದ್ದಕ್ಕೆ ಒಂದು ವಿಚಾರವನ್ನು ಇಲ್ಲಿ ವಿಚಾರವಾಗಿ ತಿಳಿಸ್ತಾ ಇದ್ದೀನಿ ಸ್ವಾಮಿ. ಇಲ್ಲಿ ಸ್ವಾಮಿ ಅಯ್ಯಪ್ಪ ಆಡಂಬರವನ್ನು ಬಯಸೋದಿಲ್ಲ. ಆತನಿಗೆ ಬೇಕಾಗಿರುವುದು ನಿಮ್ಮ ಸನ್ನಡತೆಯ ಮಾರ್ಗ. ಆ ಸನ್ನಡತೆಯ ಮಾರ್ಗದಲ್ಲಿ ಒಂದು ತುಳಸಿ ದಳವನ್ನು ಇಟ್ಟು ಒಂದು ಲೋಟ ಪಾನಕ ಬಿಟ್ಟು ಪೂಜೆ ಮಾಡಿದರೂ ಆಗುತ್ತೆ ಸ್ವಾಮಿ. ಅದರ ಹೊರತಾಗಿ ನನ್ನಲ್ಲಿ ಸ್ಥಿತಿವಂತನಾಗಿದ್ದೇನೆ, ನಾನು ಒಂದು ಭಾಳಷ್ಟು ಭಕ್ತಿಯುತವಾಗಿ ನಾನು ಆಡಂಬರವಾಗಿ ಮಾಡ್ತೀನಿ ಅನ್ನೋದು ಆ ಆಡಂಬರ ನಮ್ಮ ಆನಂದಕ್ಕಾಗಿ. ಆ ಆನಂದವನ್ನು ಅನುಭವಿಸಿ ಸ್ವಾಮಿ, ಬೇಡ ಅನ್ನಲ್ಲ. ಆದರೆ ಯಾವುದೇ ಒಂದು ಇತಿಮಿತಿಯಲ್ಲಿ ಎಲ್ಲವೂ ಇದ್ದರೆ ಒಳ್ಳೆಯದು ಅನ್ನೋದು ಆ ಭಗವಂತ ನಮಗೆ ಈ ಸರಳತೆ ಸಂಯಮವನ್ನು ಕಲಿಸುವಂಥ ವಿಚಾರ ಈ ಶಬರಿಮಲೆ ಕ್ಷೇತ್ರದ ವ್ರತಾನುಷ್ಠಾನ ಮತ್ತು ಅದರ ಹಿಂಬದಿಯ ಒಂದು ತತ್ವಮಸಿಯ ಅರ್ಥ. ಅದನ್ನು ಅರ್ಥೈಸಿಕೊಳ್ಳಿ. ಆದಷ್ಟು ಸರಳತೆಗೆ ಪ್ರಾಧಾನ್ಯತೆಯನ್ನು ಕೊಡಿ, ಆದ್ಯತೆಯನ್ನು ಕೊಡಿ ಮತ್ತು ಜೊತೆಗೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ನೀಡುವ ಆ ಒಂದು ವಿಚಾರದಲ್ಲಿ ಅತಿ ಹೆಚ್ಚಿನ ಖಾದ್ಯಗಳನ್ನು, ಅಂದರೆ ವಿಶೇಷವಾಗಿ 10-15 ಐಟಮ್ಗಳನ್ನು ಮಾಡಿ ಅದನ್ನು ವ್ಯರ್ಥ ಮಾಡಿಸಬೇಡಿ. ಆಹಾರದ ಹಿಂದೆ ಆ ರೈತನ ಶ್ರಮವಿದೆ ಮತ್ತು ಹಸಿದ ಹೊಟ್ಟೆಗಳು ಬಹಳಷ್ಟು ಕಾಯ್ತಾ ಇದೆ. ಅಲ್ಲಿ ಅವರಿಗೆಲ್ಲರಿಗೂ ನೀಡಲಿಕ್ಕೆ ಪ್ರಯತ್ನ ಮಾಡಿ. ಸ್ವಾಮಿ ಅಯ್ಯಪ್ಪನ ಭಕ್ತರಿಗೆ, ವ್ರತಧಾರಿಗಳಿಗೆ ಅನ್ನಪ್ರಸಾದವನ್ನು ನೀಡಬೇಕು ಸತ್ಯ. ಅದರಂತೆ ಆ ಅನ್ನಪ್ರಸಾದವನ್ನು ಅವರೇ ತಿಂದುಬಿಟ್ಟು ಹೋಗ್ಬಿಟ್ರೆ ಆಗಲ್ಲ. ಅವರಿಗೆ ಎಷ್ಟು ಬೇಕೋ ಅಷ್ಟು ಬಡಿಸಿ, ಅವರು ಎಷ್ಟು ಕೇಳ್ತಾರೆ ಅಷ್ಟು ಬಡಿಸಿ. ಯಾಕೆಂದರೆ ವ್ರತಾನುಷ್ಠಾನದಲ್ಲಿ ಮಿತ ಭೋಜನವಾಗಿ ಅವರು ಕಡಿಮೆ ಆಹಾರವನ್ನು ಸೇವಿಸಬೇಕು, ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಏನೇನೋ ನಾನು ಖಾದ್ಯಗಳನ್ನು ಮಾಡಿಸ್ತೀನಿ ಅಂತ ದಯವಿಟ್ಟು ಯಾರು ಮಾಡಬೇಡಿ. ಮತ್ತು ಕನ್ನಿಸ್ವಾಮಿಗಳು ಹೆಚ್ಚಾಗಿ ತಿನ್ನಬೇಕು ಅಂತ ಅವರಿಗೆ ಹೊಟ್ಟೆ ತುಂಬ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅವರ ಹೊಟ್ಟೆ ಭಾರ ಆಗುವಂಥ ಒಂದು ಕಾರ್ಯವನ್ನು ಯಾರೂ ಮಾಡಬೇಡಿ ಅಂತ ಮನವಿ ಸ್ವಾಮಿ. ಹಿತಮಿತವಾಗಿ ಎಲ್ಲವನ್ನು ಬಳಸಿ, ಎಲ್ಲವನ್ನು ಹಿತಮಿತವಾಗಿ ಪೂಜೆ ಮಾಡಿಸಿ. ಶ್ರೀಮಂತರ ಪೂಜೆ, ಬಡವರ ಪೂಜೆ ಅಂತ ಯಾವುದೂ ಇಲ್ಲ ಸ್ವಾಮಿ. ಅಲ್ಲಿರುವುದು ಅಯ್ಯಪ್ಪನ ಪೂಜೆ. ಅಯ್ಯಪ್ಪನ ಪೂಜೆಗೆ ಆ ಸರಳತೆ ಮತ್ತು ಅನುಷ್ಠಾನದಿಂದ ಮಾಡಿದರೆ ಸಾಕು ಸ್ವಾಮಿ. ನಿಮ್ಮ ಕೈಯಲ್ಲಿ ಏನಿರುತ್ತೋ ಅದನ್ನು ಕೊಟ್ಟರೆ ಸಾಕು. ನೈವೇದ್ಯಕ್ಕೆ ನಾನು ಬಗೆಯ ಒಂದು ಪಾಕ ನೈವೇದ್ಯಗಳನ್ನು ಮಾಡಬೇಕು ಅಂತ ಏನಿಲ್ಲ. ಒಂದು ಚಿಕ್ಕ ಲೋಟದಲ್ಲಿ ಪಾನಕವನ್ನು ಮಾಡಿಟ್ಟು ಆ ಪಾನಕದ ಜೊತೆಗೆ 2 ಹಣ್ಣು ಮತ್ತು 1 ಕಾಯಿಯನ್ನು ನೈವೇದ್ಯ ಇಟ್ಟರೂ ಕೂಡ ಪೂಜೆ ಆಗುತ್ತೆ. ಆದರೆ ನಮ್ಮ ಸ್ವಾಮಿಗಳು ಬಹಳ ವಿಭಿನ್ನವಾಗಿ ಮತ್ತು ವಿಶೇಷವಾಗಿ ಆ ಸ್ವಾಮಿ ಅಯ್ಯಪ್ಪನನ್ನು ಆರಾಧಿಸಬೇಕು, ನಮ್ಮ ಮನೆಯಲ್ಲಿ ಪೂಜಿಸಬೇಕು ಅಂತ ಇದ್ದಾರೆ. ಅದನ್ನು ಪೂಜಿಸಿ. ಆದರೆ ಎಲ್ಲವೂ ಕೂಡ ಒಂದು ಇತಿಮಿತಿಯಲ್ಲಿ ಇರಲಿ ಅನ್ನೋದು ನನ್ನ ಪ್ರಾರ್ಥನೆ ಸ್ವಾಮಿ. ಯಾವುದೇ ಕಾರಣಕ್ಕೂ ಅನ್ಯತಾ ಭಾವಿಸಬೇಡಿ. ಅನ್ನದಾನ ಪ್ರಭುವಿನ ಹೆಸರಿನಲ್ಲಿ ಮಾಡುವಂತಹ ಅನ್ನ ಪ್ರಸಾದ ಆ ಅನ್ನದ ಆ ಹಸಿವಿರುವಂತಹ ವ್ಯಕ್ತಿಗಳಿಗೆ ನೀಡಿ ಸ್ವಾಮಿ. ಇನ್ನೊಂದು ಪೂಜೆಯ ಸಮಯದಲ್ಲಿ ಕೆಲವೊಂದು ಸ್ವಾಮಿಗಳು ಮಾಡ್ತಾ ಇರ್ತಾರೆ, ಸ್ವಾಮಿ 8 ಗಂಟೆಗೆ ಪೂಜೆ ಅಂತ ಕರೆದಿರ್ತಾರೆ. 9 ಗಂಟೆ ಆದರೂ ಕೂಡ ಇನ್ನೂ ಪೂಜೆ ಪ್ರಾರಂಭ ಆಗಿ ಗಣೇಶನ ಆ ಒಂದು ಭಜನೆಯೇ ಪ್ರಾರಂಭ ಆಗಿರಲ್ಲ. ರಾತ್ರಿ 12 ಗಂಟೆ, 1 ಗಂಟೆ ಅಥವಾ 11-11:30 ಆಸುಪಾಸಿನಲ್ಲಿ ಆಗಿರುತ್ತೆ. ಆ ಹಸಿದು ಬಂದ ವ್ಯಕ್ತಿಗಳಿಗೆ ಹಸಿದ ಆ ಅನ್ನದಾನ ಪ್ರಸಾದಕ್ಕೆ ಆ ಒಂದು ಮೊದಲು ಆ ಪೂಜೆಯನ್ನು ಬಹಳ ನೀವು ಭಜನೆ ಮಾಡಿ 11 ಗಂಟೆ 12 ಗಂಟೆ ಮಾಡಿ ಭಜನೆ ಬೇಡನಲ್ಲ. ಆದರೆ ಆ ನೈವೇದ್ಯವನ್ನು ಮಾಡಿ ಆ ಮಹಾಪ್ರಸಾದವನ್ನು ಬಂದಿರುವ ಭಕ್ತಾದಿಗಳಿಗೆ, ಕೆಲವು BP ಪೇಷಂಟ್ಗಳಿರ್ತಾರೆ, ಶುಗರ್ ಪೇಷಂಟ್ಗಳಿರ್ತಾರೆ, ಚಿಕ್ಕ ಮಕ್ಕಳುಗಳಿರ್ತಾರೆ, ಅವರಿಗೆ ಆ ಒಂದು ಪ್ರಸಾದವನ್ನು ಮೊದಲು ಕೊಟ್ಟರೂ ಕೂಡ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಸ್ವಾಮಿ. ಇದರಲ್ಲಿ ಏನಾದರೂ ತಪ್ಪು ಅಂತ ಕಂಡು ಬಂದರೆ ದಯಮಾಡಿ ತಿದ್ದಿ ತೀಡಿ ಕ್ಷಮಿಸಿ ಅಂತ ಬೇಡ್ಕೊಳ್ತಾ, ಪೂಜೆಯಲ್ಲಿ ಆಡಂಬರತೆ ಬೇಡ, ಸರಳತೆ, ಸಂಭ್ರಮ, ಸರಳತೆ ಮತ್ತು ಆ ಸರಳತೆಯ ಒಂದು ವಿಧಿವಿಧಾನಗಳಲ್ಲಿ ಪೂಜೆಯನ್ನು ಮಾಡೋಣ. ಸರಳತೆಯನ್ನು ಕಲಿಸುವುದೇ ಈ ವ್ರತಾಚರಣೆಯ ಅನುಷ್ಠಾನ. ಎಲ್ಲರೂ ಕೂಡ ಆ ಸ್ವಾಮಿ ಅಯ್ಯಪ್ಪನನ್ನು ಪೂಜಿಸಬಹುದು. ತಮ್ಮ ಮನೆಗಳಲ್ಲಿ ಫೋಟೋಗಳನ್ನು ಇಡಬಹುದು. ತಮ್ಮ ಮನೆಯಲ್ಲಿರುವಂತಹ ತಾಯಂದಿರು ಕೂಡ ಆ ಸ್ವಾಮಿ ಅಯ್ಯಪ್ಪನನ್ನು ಪೂಜಿಸಬಹುದು, ಆರಾಧಿಸಬಹುದು. ಎಲ್ಲ ದೈವಗಳಂತೆ ನಮ್ಮ ಸ್ವಾಮಿ ಅಯ್ಯಪ್ಪ, ಆತನಲ್ಲಿ ಭಕ್ತಿ ಇರಲಿ, ಭಯ ಬೇಡ ಸ್ವಾಮಿ. ಸ್ವಾಮಿ ಅಯ್ಯಪ್ಪನ ಫೋಟೋ ಇಟ್ಟರೆ ನನಗೆ ಹಂಗಾಗೋಗುತ್ತೆ, ಹಿಂಗಾಗೋಗುತ್ತೆ, ನನಗೆ ಸ್ವಾಮಿ ಅಯ್ಯಪ್ಪನನ್ನು ಹೆಸರನ್ನು ಹೇಳಿದ್ರೆ ನನಗೆ ಹಿಂಗಾಗೋಗುತ್ತೆ ಅನ್ನೋ ಒಂದು ಭಾವನೆ ಬೇಡ. ಆ ಭಗವಂತ ಕಲಿಯುಗ ವರದ ಇದ್ದಾರೆ ಸ್ವಾಮಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, VSS ಮೀಡಿಯಾ ಆನ್ಲೈನ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ತಪ್ಪಿದ್ದಲ್ಲಿ ದಯಮಾಡಿ ಯಾರು ಬೇಕಾದರೂ ಕಾಮೆಂಟ್ ಮಾಡಿ ತಿಳಿಸಿ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ.